ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಕರ್ನಾಟಕ ಸಿನಿಮಾ ತಂಡದ ನಾನು ಸಿನಿಮಾದ ಒಂದು ನಿರ್ಮಾಪಕ. ಈ ಸಿನಿಮಾ ನಮ್ಮ ಪಾಪ್ಕಾರ್ನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಸೊ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಈಗ ಸೆನ್ಸಾರಲ್ಲಿದೆ. ಸೊ ಇನ್ನೊಂದು 3-4 ಡೇಸಲ್ಲಿ ಸೆನ್ಸಾರ್ ಕಂಪ್ಲೀಟ್ ಆಗುತ್ತೆ. ಸೊ ಸಿನಿಮಾ ಏಪ್ರಿಲ್ ಎಲ್ಲವೂ ಅಂದ್ಕೊಂಡಾಗೆ ಆದರೆ ಏಪ್ರಿಲ್ 2ನೇ ತಾರೀಕು ತೆರೆಗೆ ಬರಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಆದ್ರಿಂದ ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಮೊದಲನೇ ಪ್ರೆಸ್ ಮೀಟ್ನ ನಾವು ಬಿಜಾಪುರದಲ್ಲೇ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಈ ಸಿನಿಮಾ ಒಂದು ನಾವು ಮೊದಲು ಸ್ಟಾರ್ಟ್ ಮಾಡಿದಾಗ ಇದೊಂದು ತಂದೆ ಮತ್ತು ಮಗನ ಬಾಂಧವ್ಯದ ಸಿನಿಮಾ ಅಂತ ನಮ್ಮ ನಿರ್ದೇಶಕರಾದ ಆರ್ಯನ್ ತೇಜಸ್ ಅವರು ಕಥೆನ ಮೊದಲ ಬಾರಿ ರೆಡಿ ಮಾಡ್ಕೊಂಡಾಗ ನಮ್ಗೆ ಅಪ್ರೋಚ್ ಮಾಡಿದ್ರು. ಈ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಎಲ್ಲೋ ಒಂದ್ ಕಡೆ ಎಲ್ಲರ ಮನೆಯಲ್ಲೂ ಕೂಡ ಒಬ್ಬ ಕರುಣಾಕರ ಇರ್ತಾನೆ, ಇದೆಲ್ಲರೂ ಕೂಡ ಮನೆಗೆ ಎಲ್ಲರ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಕಾಮನ್ ಸಬ್ಜೆಕ್ಟು. ಸೊ ಈ ಸಬ್ಜೆಕ್ಟು ವಿಶೇಷವಾಗಿ ನಾವು ತಿಳಿಸಿದ್ರೆ ಇವತ್ತಿನ ಸಿಚುವೇಶನ್ಸ್ ಅಲ್ಲಿ ಇವತ್ತಿನ ಜೆನ್ಸಿ ಕಿಡ್ಸು ತಂದೆ ತಾಯಿ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಂಡಾಗುತ್ತೆ. ಸೊ ಈ ಸಿನಿಮಾನ ಎಲ್ಲರೂ ನೋಡ್ಲಿ ಅನ್ನೋ ಉದ್ದೇಶದಿಂದ ನಾನು ಓಕೆ ಮಾಡಿದೆ. ಅದಾದ್ಮೇಲೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಸಿನಿಮಾನ ಒಂದು 52 ದಿನ ನಾವು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆದಮೇಲೆ ಮೊದಲನೇ ಸಾಂಗ್ನ ನಾವು ರಿಲೀಸ್ ಮಾಡಿದ್ವಿ. ಮಾರ್ಚ್ 23 ಜನವರಿ 23ನೇ ತಾರೀಕು ನಾವು ಮೊದಲನೇ ಸಾಂಗ್ನ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಒಂದಿಷ್ಟು ಶಾಲೆಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಮೊದಲನೇ ಸಲ ನಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ವಿಚಾರ ಬಂದಾಗ ನಾವು ನೇರವಾಗಿ ಭೇಟಿ ಮಾಡಿದಾಗ ಆ ಸಬ್ಜೆಕ್ಟ್ ಅವ್ರಿಗೆ ಅಂದರೆ ಇವತ್ತಿನ ಜನರೇಷನ್ಸ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ಮಕ್ಕಳ ಬಾಂಧವ್ಯ ಇರ್ಬೋದು, ತಂದೆ ತಾಯಿ ಬಾಂಧವ್ಯ ಇರ್ಬೋದು, ಸಿನಿಮಾಗಳು ಕಡಿಮೆ ಆಗ್ತಾ ಇದೆ. ಸೊ ಒಂದು ಸ್ಕೂಲ್ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಮೊದಲನೇ ಸಲ. ಸೊ ಅಪ್ರೋಚ್ ಮಾಡಿದಾಗ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸಿನಿಮಾ ಸಬ್ಜೆಕ್ಟು ನಾವು ಒಂದಿಷ್ಟು ಮೇಕಿಂಗ್ ವಿಡಿಯೋಸ್ ಪ್ರತಿಯೊಂದೆಲ್ಲ ನೋಡಿದ್ಮೇಲೆ ಅವರು ನಮಗೊಂದು ಆಶ್ಚರ್ಯ ಆಯಿತು. ನಾವು ಟಿಕೆಟ್ನ ಬೈ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಾವು ಅದನ್ನು ಸ್ಪಾನ್ಸರ್ ಮಾಡ್ತೀವಿ. ನಮಗೆ ಮೊದಲು ನಂಬಕ್ಕಾಗಲಿಲ್ಲ. ಬಟ್ ಅದಾಗಲೂ ಒಂದು ವೀಕ್ ಆದಮೇಲೆ ನಮ್ಮನ್ನ ಕರೆಸಿ ಅವರು ಟಿಕೆಟ್ನ ನಮ್ಮ ಹತ್ರ ಮೊದಲನೇ ಸಲ ಬೈ ಮಾಡಿ ಅಡ್ವಾನ್ಸ್ ಮಾಡಿ ಟಿಕೆಟ್ನ ಬೈ ಮಾಡಿದ್ರು. ಸೊ ಬಹುಶಃ ಇದು ನನಗೆ ಮೊದಲನೇ ಸಿನಿಮಾ ಮತ್ತು ಇದು ಮೊದಲನೇ ಅನುಭವ ಆಯಿತು. ಅದಾದಮೇಲೆ ಅವರೇ ಒಂದು 10ರಿಂದ 15 ಸ್ಕೂಲ್ನ ರೆಫರ್ ಮಾಡಿದ್ರು, ಅವರ ಒಂದು ಟೆರಿಟರಿ ಇರುವಂಥ ಸ್ಕೂಲ್ಸ್ಗಳನ್ನ. ಎಲ್ಲ ಸ್ಕೂಲ್ಗೂ ನಾವು ಟ್ರೈ ಮಾಡೋಣ ಅಂತ ವಿಸಿಟ್ ಮಾಡಿದಾಗ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು ಕೆಲವೊಂದು ಸ್ಕೂಲ್ಗಳು ಅಂದರೆ ಟಿಕೆಟ್ನ ಬೈ ಮಾಡಿದ್ರು. ಈ ವಿಚಾರ ಮೇಡಮ್ಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತಿಲ್ಲ. ಒಂದಿನ ಮೇಡಮಿಂದ ನನಗೆ ಕಾಲ್ ಬಂತು, ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂದರು. ಅದಾದಮೇಲೆ ಈ ವಿಚಾರನ ಅವರು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿ ಮಾಡಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಸ್ಕೂಲ್ಗಳು ಟಿಕೆಟ್ನ ಬೈ ಮಾಡಿ ಕೊಡ್ತಾ ಇರೋದು, ಮತ್ತು ಮೇಡಮ್ ಅವ್ರದ್ದೇ ಪ್ರಾರ್ಥನಾ ಶಾಲೆ ಇದೆ, ನಿಮಗೂ ಗೊತ್ತಿದೆ. ಸೊ ಅದು ಅವ್ರಿಗೆ ಕ್ಯೂರಿಯಾಸಿಟಿ ಆಯಿತು. ಅದಾದಮೇಲೆ ನಮ್ಮನ್ನು ಅವರು ಕರೆದ ಮೇಲೆ ನಾವು ಅವ್ರ ಹತ್ರ ಹೋಗಿ ಮೀಟ್ ಮಾಡಿದ್ವಿ. ಅದಾದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಮ್ಮ ಸಿನಿಮಾದ ಒಂದಿಷ್ಟು ಗ್ಲಿಮ್ಸು ಸಾಂಗ್ಸ್ ಎಲ್ಲ ಕೇಳಿದ್ರು, ತುಂಬಾ ಖುಷಿಪಟ್ಟರು. ಅವ್ರ ಸಾಂಗ್ ಕೇಳುವಾಗ ಅವ್ರ ತಂದೆ ಜೊತೆ ಕಳೆದಂತಹ ದಿನಗಳು, ಅವರು ತಂದೆಗೆ ಏನೆಲ್ಲ ಟಾರ್ಚರ್ ಕೊಟ್ಟಿದ್ರು ಅನ್ನೋದೊಂದಿಷ್ಟು ಮಾತಾಡಿ, ಅದಾದಮೇಲೆ ಅವರು ಕೂಡ ಅವ್ರದ್ದು ಪ್ರಾರ್ಥನಾ ಶಾಲೆಗೆ ಸುಮಾರು 8,500 ಮಕ್ಕಳಿದ್ದಾರೆ ಅವ್ರ ಪ್ರಾರ್ಥನಾ ಶಾಲೆಯಲ್ಲಿ. ಸೊ ಅದನ್ನು ಅವರು ಟಿಕೆಟ್ಸ್ಗಳನ್ನ ನಮ್ಮಿಂದ ಖರೀದಿ ಮಾಡಿ ಅವ್ರ ಮಕ್ಕಳಿಗೆ ಸ್ಪಾನ್ಸರ್ ಮಾಡುತ್ತೀನಿ ಅಂತ ಹೇಳಿದ್ದು ನನಗೆ ತುಂಬಾ ಖುಷಿ ಆಯಿತು. ಮತ್ತು ಇಮಿಡಿಯೇಟು ಅದೇ ಟೈಮಲ್ಲಿ ಅವರ ಫ್ರೆಂಡು ನಮ್ಮ ಡೈಮಂಡ್ ಸ್ಟಾರ್ ಶ್ರೀನಗರ ಸಿಟಿಯವರು ಕೂಡ ಆ ಟೈಮಲ್ಲಿ ಮನೆಗೆ ಬಂದರು, ಕೂತ್ಕೊಂಡೆಲ್ಲ ಮಾತಾಡಿದ್ರು, ಅವರು ನೋಡಿದ್ರು. ಅದಾದಮೇಲೆ ಮೇಡಮ್ಗೂ ಹೇಳಿದ್ರು, ಯಾವುದೇ ಟ್ರೇಲರ್ ಲಾಂಚ್ ಇರ್ಬೋದು ಅಥವಾ ಏನೇ ಇರ್ಬೋದು, ನಾವು ಸಪೋರ್ಟ್ ಮಾಡ್ತೀವಿ. ಇಂಥ ಮೊದಲನೇ ಸಿನಿಮಾನೇ ಇಷ್ಟು ಚೆನ್ನಾಗಿ ಮಾಡಿದ್ವಿ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಇಂಥ ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಸೊ ಅಂತ ಹೇಳಿದ್ರು. ಮತ್ತು ಮೇಡಮು ಕೂಡ ಈ ಸಿನಿಮಾ ನಾನೇ ಮಾರ್ಕೆಟಿಂಗ್ ಮುಂದಾಳತ್ವ ವಹಿಸ್ತೀನಿ, ನೀವು ಎಲ್ಲಿ ಪ್ರೆಸ್ ಮೀಟ್ ಹೇಳಿದ್ರು ನಾವು ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಬನ್ನಿ, ನಾವು ಈ ಸಿನಿಮಾನ ಪ್ರತಿಯೊಬ್ಬರಿಗೂ ತಲುಪಬೇಕು. ಇಷ್ಟು ಚೆನ್ನಾಗಿದೆ ಸಿನಿಮಾ, ಇಂಥ ಹೊಸಬ್ರುಗಳು ಈ ಥರ ಸಿನಿಮಾ ಮಾಡಿದಾಗ ರೀಚ್ ಆದರೆ ಇನ್ನೂ ಒಂದು 10 ಸಿನಿಮಾಗಳು ನೀವು ಮಾಡ್ಬೋದು, ಈ ಥರ ಇನ್ನೊಂದಿಷ್ಟು ಜನ ಬರ್ತಾರೆ, ಮಾಡೋಣ ಅಂತ ಹೇಳಿದ್ರು. ಸೊ ಅದೆಲ್ಲ ಫಲವಾಗಿ ನಾವು ಇವತ್ತು ಮುಂದೆ ಕೂತಿದ್ವಿ. ಮೇಡಮೇ ಸ್ವತಃ ನಮ್ಮನ್ನು ಕರೆದ್ವಿ. ಫಸ್ಟು ಮೇಡಮ್ ಅಂದರೆ ನಮ್ಮ ಹೀರೋಯಿನ್ ಬಂದು ಬಿಜಾಪುರ ಮೂಲದವರೇ. ಸೊ ಮೊದಲನೇ ಸಿನಿಮಾ ಮೊದಲನೇ ಪ್ರೆಸ್ ಮೀಟು ಅವರಿಂದನೇ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಮೇಡಮೇ ಕರೆಸಿದ್ದಾರೆ. ಸೊ ಇದು ಇವತ್ತಿನ ಜರ್ನಿ ಇಲ್ಲಿ ತನಕ ಬಂದ್ಕೊತಿದ್ದೀವಿ. ಈ ಕತೆಗೆ ಅವ್ರನ್ನೇ ನೋಡಿದಾಗ ನೀವೇ ಸೂಟಬಲ್ ಆಗ್ತೀರಿ ಮಾಡಿ ಅಂತ ನಾನು ಹೇಳಿದೆ. ಆಗ ಒಂದು ಸ್ವಲ್ಪ ಅವರು ತೆಳ್ಳಗಿದ್ರು. ಈ ಸಿನಿಮಾಗೆ ಒಂದು ಮಗನ ತಂದೆ ಹೇಗಿರಬೇಕು ಅನ್ನೋದು ಒಂದು ಮಾಡಿದಾಗ ಅವ್ರೊಂದು ಸ್ವಲ್ಪ ದಪ್ಪ ಮಾಡಬೇಕು ಅನ್ನೋದು ಈ ಥರ ಆಗಿ ಹೋಗಿದ್ದಾರೆ. ಸೊ ತಾರಾಯಣದಲ್ಲಿ ಆರ್ಯನ್ ತೇಜಸ್ ಇದ್ದಾರೆ, ಇನ್ನು ರಾಧಾ ಭಾಗವತಿ ಅವರು ಲೀಡ್ ಮಾಡಿದ್ದಾರೆ. ಅವರ ಸಿನಿಮಾದಲ್ಲಿ ಅವರ ಪತ್ನಿಯಾಗಿ ಮಾಡಿದ್ದಾರೆ. ಸೊ ಅವರು ಅಮೃತಧಾರೆ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ರು. ಆ ಪ್ರೊಫೈಲ್ ಹುಡುಕ್ತಾಗ ನನಗೆ ಅವ್ರು ನೋಡಿದ ತಕ್ಷಣ ಇವರೇ ಸೂಕ್ತ ನಮ್ಮ ಕತೆಗೆ ಅಂತ ಅನ್ನಿಸ್ತು. ಸೊ ಮೇಡಮ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕತೆಗೆ ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಜೀವ ತುಂಬಿದ್ದಾರೆ. ಇನ್ನು ಮಗನ ಪಾತ್ರದಲ್ಲಿ ಭವಿಷ್ ಗೌಡ ಅಂತ ಅವರು ಹಾಸನ ಮೂಲದ ಹುಡುಗ, ಅವರೊಬ್ರು ಮಾಡಿದ್ದಾರೆ. ತುಂಬ ಅವರು ಒಂದಿಷ್ಟು ನಟನೆಯಲ್ಲಿ ಅವ್ರ ತಂದೆ ತಾಯಿ ಸ್ವಲ್ಪ
ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ರು. ಸೊ ನೋಡಿದ ತಕ್ಷಣ ನಮಗೂ ಈ ಹುಡುಗ ಸೂಕ್ತ ಅನ್ನಿಸ್ತು, ಅವ್ರು ಮಾಡಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್ ಮಾಡಿದ್ದಾರೆ. ಆ್ಯಂಡ್ ಜೈನ್ ಡೇ ಜೊತೆಯಲ್ಲಿ ಖ್ಯಾತಿಯ ಜೈನ್ ಡೇ BBM ವೆಂಕಟೇಶ್ ಅವ್ರು ಮಾಡಿದ್ದಾರೆ, ಕರಿ ಸುಬ್ಬು ಅವ್ರು ಮಾಡಿದ್ದಾರೆ, ಆ್ಯಂಡ್ MK ಮಠ ಅವ್ರು ಮಾಡಿದ್ದಾರೆ, ಅಪೂರ್ವ ಮೇಡಮ್ ಮಾಡಿದ್ದಾರೆ, ಸೀನಿಯರ್ ಆಕ್ಟರ್ ಅಪೂರ್ವ ಮೇಡಮ್ ಅವ್ರು ಮಾಡಿದ್ದಾರೆ. ಪ್ರತಿಯೊಂದು ಸ್ಕೂಲ್ಗಳಿಗೆ ಸರ್ ನಾವು ಮೊದಲು ಯಾವುದೇ ರೀತಿ ಐಡಿಯಾ ಇರಲಿಲ್ಲ. ಟಿಕೆಟ್ ದರ ಸರ್ ಇನ್ನು ಆಕ್ಚುಲಿ ನಾವು ಪ್ಲಾನ್ ಏನ್ ಮಾಡಿದ್ದು ಅಂದ್ರೆ ಮೊದಲನೇ ಸಲ ನಾವು ಸ್ಕೂಲ್ಗಳು ಫಸ್ಟ್ ಅಪ್ರೋಚ್ ಸಿನಿಮಾದಲ್ಲ ನಾವು ತುಂಬಾ ಕಡಿಮೆ ಬೆಲೆ ಹೌದು ಸರ್. ಎಷ್ಟು ಖರೀದಿ ಮಾಡಿದ್ರು, ಎಷ್ಟು ಜಮಾ ಆಯ್ತು? ಈಗ ನಮಗೆ ನಾವು ಅಂದ್ರೆ 50 ರೂಪಾಯಿ ತರ ನಾವು ಕೊಟ್ಟಿದೀವಿ ಅಷ್ಟೇ, ಸ್ಕೂಲ್ಗಳಿಗೆ ಮಕ್ಕಳುಗಳಿಗೆ ಮಾತ್ರ. ಹೌದು, ಎಷ್ಟು ಕೊಟ್ರಿ? ಅದು ನಮ್ದು ಬಾಂಧವ್ಯದಲ್ಲಿ ಒಂದು ಪ್ರೀತಿಪೂರ್ವಕವಾಗಿ ಒಂದು ಅಮೌಂಟ್ ಕೊಟ್ಟಿದ್ದಾರೆ ಸರ್. ಗೌರವಧನವಾಗಿ ಮಾಡಿದ್ರೆ ಇಲ್ಲ ಬಿಜಾಪುರ ತಗೋಬೇಕಾದ್ರೆ ಅದೇ ರೀತಿ ಗೌರವಧನ ಇದಕ್ಕೆ ಎಷ್ಟು ಕೊಡ್ತೀವಿ ನಮ್ಮ ಡೆಫಿನೆಟ್ಲಿ ಸರ್. ನಮಗೆ ಇಲ್ಲ ಟಿಕೆಟ್ ನಿಗದಿ ಅಮೌಂಟ್ ಮಾಡಿಲ್ಲ. ಅವ್ರಿಗೆ ಎಷ್ಟು ಮಾಡ್ತಾರೆ. ಹೌದು ಸರ್, ಯಾಕಂದ್ರೆ ಇದು ಮಕ್ಕಳು ಎಲ್ಲಾ ಮಕ್ಕಳು ತಂದೆ ತಾಯಿ ಜೊತೆ ಹೋಗಿ ನೋಡ್ಬೇಕಾಗಿದ್ದಂತ ಸಿನಿಮಾ ಆಗಿರೋದ್ರಿಂದ ನಾವು ಇಷ್ಟು ಅಂತ ಟಿಕೆಟ್ ಅನ್ನು ನಾವು ನಿಗದಿ ಮಾಡಿಲ್ಲ. ಯಾವ ಶಾಲೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಏನ್ ಕೊಡ್ತಾರೆ ಅವ್ರ ಮಕ್ಕಳಿಗೆ ಟಿಕೆಟ್ಸ್ ನಾವು ಸ್ಪಾನ್ಸರ್ ಬ್ಯಾನರ್ ಒಳಗೆ ಈಗ ಹೆಲ್ಮೆಟ್ ಅಂತ ಹೇಳಿ ಸ್ವಲ್ಪ ಜಾಗ್ರತೆ ಮಾಡಕ್ಕೆ ಹೆಲ್ಮೆಟ್ ಯೂಸ್ ಮಾಡೋದು. 2 ವೀಲರ್ ಹೌದು, ನೀವು 3 ಜನ ಕೊಡ್ಸಿರಿ. ಹೌದು, ಇದು ಮೆಸೇಜ್ ಏನು ಸಾಮಾನ್ಯ ಅದು ಸಿನಿಮಾದಲ್ಲಿ ಕೆಳಗಡೆ ಹಾಕ್ಬಿಟ್ಟಿದೀವಿ ಸರ್ ಡಿಸ್ಕ್ಲೈಮರ್ನ. ಸಿನಿಮಾದಲ್ಲಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ ಅನ್ನೋದು ಅದ್ರಲ್ಲೂ ಒಂದು ಕಂಟೆಂಟ್ ಇಟ್ಟಿದೀವಿ ಸಿನಿಮಾದಲ್ಲಿ. ಇದು ಸಿನಿಮಾದಲ್ಲಿ ಈ ಪೋಸ್ಟರ್ ಏನ್ ನೋಡ್ತಿದ್ರಲ್ಲ, ಸಿನಿಮಾದಲ್ಲಿ ನೋಡಿದಾಗ ನಾವು ಹೆಲ್ಮೆಟ್ ಇಲ್ಲದೆ ನೀವು ಸವಾರಿ ಮಾಡೋದು ಸೇಫ್ ಅಲ್ಲ, ಜೊತೆಗೆ ಅದಕ್ಕೆ ಬೇಕಾಗಿರೋ ಒಂದು ಕಂಟೆಂಟ್ ಕೂಡ ಸಿನಿಮಾದಲ್ಲಿ ಇಟ್ಟಿದ್ವಿ. ತುಂಬಾ ಬಾಯಿ ಬಡ್ಕಿ ಹಂಗೆ ಹಿಂಗೆ ಅಂತ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಸ್ವಲ್ಪ ಅದು ಚಾಲೆಂಜಿಂಗ್ ಅನಿಸ್ತು. ನನ್ಗೆ ಎಷ್ಟೋ ಹೇಳ್ಕೊಟ್ಟು ಈ ತರನೇ ಬರ್ಬೇಕು ಅಂತ ಮಾಡ್ಸಿರೋದುಂಟು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಮೂವಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸಪೋರ್ಟ್ ಮಾಡಿ. ಬಿಜಾಪುರದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಬಿಜಾಪುರದಲ್ಲಿ ಯಾವುದೇ ಶಾಲೆಗಳು ನಮಗೆ ಕರೆ ಮಾಡಿದ್ರು ಕೂಡ ಅವರಿಗೆ ನಾವು ಅದೇ ಸಹಕಾರ ಕೊಡ್ತೀವಿ. ಸೊ ಅವ್ರಿಗೆ ಗೌರವಪೂರ್ವಕವಾಗಿ ಏನಾದ್ರೂ ಕೊಟ್ಟು ಸೊ ಟಿಕೆಟ್ಸ್ಗಳನ್ನ ನಾವು ಅವ್ರ ಮಕ್ಕಳಿಗೆ ಉಚಿತವಾಗಿ ಸಿನಿಮಾ ನೋಡ್ತೀನಿ ಅಂದ್ರೆ ನಾವು ಮಾಡಕ್ಕೆ ರೆಡಿ. ಅದು ಡಿಸ್ಟ್ರಿಬ್ಯೂಟರ್ ಫೈನಲ್ ಅಲ್ಲಿ ಡಿಸೈಡ್ ಆಗುತ್ತೆ, ಅಂದ್ರೆ ಒಂದು 15 ದಿನ ಮುಂಚೆ ಡಿಸೈಡ್ ಆಗುತ್ತೆ. ಬಟ್ ಟೌನ್ ಅಲ್ಲಿ ಯಾವ ಥಿಯೇಟರ್ ಇದೆ ಅದನ್ನ ಮಾಡಿ. ದಯವಿಟ್ಟು ಎಲ್ಲರೂ ಕೊನೆದಾಗ ನಾನು ಕೇಳ್ಕೊಳ್ತಾ ಇದ್ದೀನಿ, ಸಿನಿಮಾನ ನೋಡಿ ಸಿನಿಮಾ ಗೆಲ್ಸಿ. ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಪ್ರಯತ್ನ ಆಗಿದೆ ಇಲ್ಲಿ. ಸೊ ಆ ಪ್ರಯತ್ನ ವಿಫಲ ಆಗಬಾರ್ದು, ಅವರಿಗೆ ಒಳ್ಳೇದಾಗ್ಲಿ. ನಿರ್ಮಾಪಕರಿಗೂ ಆಗ್ಬೋದು ಅಥವಾ ನಿರ್ದೇಶಕರಿಗೂ ಆಗ್ಬೋದು, ಚಿತ್ರತಂಡ ನಿಮಗೂ ಆಗ್ಬೋದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. SVS ಶಾಲೆಯಿಂದ ನನಗೆ ಈ ಥರ ಒಂದು ಕರೆ ಬರುತ್ತೆ. ಸಿನಿಮಾ ಇಂಡಸ್ಟ್ರಿನಲ್ಲಿ ಸಂಬಂಧಪಟ್ಟಿರೋದಕ್ಕೋಸ್ಕರ ನನ್ನ ಗಂಡ ಶ್ರೀನಗರ್ ಕಿಟ್ಟಿಯವರು ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದ್ರಿಂದ, ಮತ್ತು ನಾನು ಒಂದು ಮಕ್ಕಳ ಸಿನಿಮಾ ಮಾಡಿದ್ದೆ, ಅದಕ್ಕೆ ಅವಾರ್ಡ್ ಬಂದಿತ್ತು, ಸ್ಟೇಟ್ ಅವಾರ್ಡ್ ಬಂದಿತ್ತು ಹಾಡಿಗೆ, ಬಾಲ್ ಪೆನ್ ಅಂತ. ಸೊ ಏನೇ ಇದ್ದರೂ ಮಾರಲಿ ಒಂದು ಅಥವಾ ಎಥಿಕಲಿ ಅಥವಾ ಏನೇ ಅಂತೀವಿ ನಾವು, ಎಮೋಷ್ನಲಿ ಒಂದು ಸಂದೇಶನ ಸಮಾಜಕ್ಕೆ ನಾವು ಏನು ಕೊಡಬೇಕು ಅಂತ ಅನ್ಕೋತೀನಿ. ಪ್ರತಿ ಬಾರಿ ನನ್ನಲ್ಲೂ ಅದರೊಳಗಡೆ ತುಡಿತಾ ಇದ್ದೇ ಇದೆ. ಸೊ ಹಾಗಾಗಿ ನನಗೆ ಯಾವಾಗ ಈ ಸಿನಿಮಾ ಬಗ್ಗೆ, ನಾನೇ ಕರುಣಾಕರ ಸಿನಿಮಾ ಬಗ್ಗೆ ನಾನು ತಿಳ್ಕೊಂಡಾಗ, ಈ ತಂಡ ಹೊಸದು ನನಗೆ. ಸಂತೋಷ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರು ಕೂಡ ನನಗೆ ಯಾರು ಪರಿಚಯ ಇಲ್ಲ. ಇವ್ರನ್ನ ಅಫ್ಕೋರ್ಸ್ LLB ಭಾರ್ಗವಿ ಆಗಿ ನಾನು ನೋಡಿದ್ದೀನಿ. ಇವರೊಬ್ಬರು ಬಿಟ್ಟರೆ ನನಗಿನ್ಯಾರು ತಂಡದಲ್ಲಿ ಪರಿಚಯ ಇರಲಿಲ್ಲ. ಬಟ್ ನಾನು ನೇರವಾಗಿ ಇವ್ರನ್ನೇ ಸಂಪರ್ಕಿಸ್ತೀನಿ. ಇವ್ರನ್ನ ಸಂಪರ್ಕಿಸ್ಬಿಟ್ಟು ಇವ್ರನ್ನ ನಮ್ಮ ಆಫೀಸಿಗೆ ನಾನು ಆಫೀಸಿಗೆ ಕರ್ಸ್ಕೊತೀನಿ. ನನ್ನ ಆಫೀಸಲ್ಲಿ ನಾನು ಇವರು ತೋರಿಸೋ ಪ್ರತಿಯೊಂದು ಕಂಟೆಂಟನ್ನ ಪ್ರಮೋಷನ್ನೇ ಅದ್ಭುತವಾಗಿದೆ. ಅದರದ್ದು ಸ್ಟಾರ್ಟಿಂಗ್ ಹೆಂಗೆ ಹೋಗುತ್ತೆ, ಇಲ್ಲೇನಾದರೂ LED ಇದ್ದಿದ್ರೆ ನಾವು ಅದನ್ನ ಹಾಕೇ ಬಿಡ್ತಿದ್ವಿ, ತೋರಿಸ್ಬಿಡ್ತಿದ್ವಿ ಪ್ರಮೋಷನು. ಅದ್ರ ಆಪ್ಷನ್ ಇಲ್ಲ ಇಲ್ಲಿ. ಅದು ನೋಡೇನೆ ನನಗೆ ಭಾರಿ ಖುಷಿ ಆಯಿತು. ಹಾಡುಗಳು ಅದ್ಭುತವಾಗಿದೆ. ತಂದೆ ಮಗನ ಹಾಡು ಒಂದಿದೆ, ಅದು ಅದ್ಭುತವಾಗಿದೆ. ಗಂಡ ಹೆಂಡತಿ ಹಾಡಿದೆ. ಆಮೇಲೆ ನಿಮ್ಗೆ ಯಾವ ಥರ ಹಾಡುಗಳು, ಯಾವ ಜಾನ್ರೇನಲ್ಲಿ ಹಾಡುಗಳು ಬೇಕೋ ಎಲ್ಲ ಥರದ ಹಾಡುಗಳು ಮಿಶ್ರಣ ಈ ಸಿನಿಮಾಲಿದೆ. ನಾನು ಹಾಡುಗಳನ್ನು ಕೇಳಿ ಇಂಪ್ರೆಸ್ ಆಯಿತು ಒಂದು. ಜೊತೆಗೆ ಈ ನಿರ್ದೇಶಕರಾದಂಥವ್ರು ಆಗಿರ್ಬೋದು ಅಥವಾ ಏನು ನಟನ ತಂದೆಯಾಗಿ ಏನು ಪಾತ್ರ ಹೀರೋ ನಟ ಮಾಡಿದ್ದಾರೆ, ಅವರ ರಿಯಾಕ್ಷನ್ಸು, ಅವರ ಆ್ಯಕ್ಷನ್
ರಿಯಾಕ್ಷನ್ಗಳು ಅಥವಾ ರಾಧಾ ಅವ್ರದ್ದು ಎಲ್ಲರದು ನಾನು ನೋಡಿದಾಗ ವೆರಿ ನ್ಯಾಚುರಲ್. ನಾನು ನನ್ನ ತಂದೆ ಜೊತೆ ಹೆಂಗಿರ್ತಿದ್ದೆ ಹಾಗೆ ಅದು ಆ ಫೀಲ್ ಬಂತು. ನನ್ನ ಬಾಲ್ಯ ನನಗೆ ನೆನಪಾಯಿತು. ನಾನೊಂದು ಲಾಲಿಪಾಪ್ ಹಠ ಮಾಡ್ತಿದ್ದೆ. ನಾವೆಲ್ಲರೂ ಮಾಡ್ತೀವಿ ಚಿಕ್ಕ ಮಕ್ಕಳು. ಲಾಲಿಪಾಪ್ ಇಸ್ ವೆರಿ ಸ್ಮಾಲ್, ಬಟ್ ಆ ಟೈಮಲ್ಲಿ ಪ್ರಾಬಬ್ಲಿ ನನ್ನ ತಂದೆಗೆ ಲಾಲಿಪಾಪ್ ಆಗದೆ ಇರೋವಂಥ ಸಿಚುವೇಶನ್. ಸೊ ಅದನ್ನು ಅವರು ನನಗೆ ಹೇಳಿದ್ರೆ ನನಗೆ ಅರ್ಥ ಆಗದೆ ಇರೋವಂಥ ಬಾಲ್ಯ. ಸೊ ಈ ಎರಡೂ ಮಿಶ್ರಣದಲ್ಲಿ ನನಗೆ ತುಂಬ ಆಪ್ತ ಅನ್ನಿಸ್ತು. ಮತ್ತು ನಮ್ಮ ತಂದೆಯವರೇ ನಡೆಸ್ತಾ ಇದ್ದ ಶಾಲೆ ಈಗ ನನ್ನ ತಮ್ಮ ನೋಡ್ಕೊಳ್ತಾ ಇದ್ದಾನೆ, ನನ್ನ ತಮ್ಮನ ಹೆಂಡತಿ ನೋಡ್ಕೊಳ್ತಾರೆ. ಸಮಾಜಕ್ಕೆ ನಾವು ಸ್ಟ್ರೆಂತ್ ಇಟ್ಕೊಂಡು ಒಂದು ಮಗುಗೆ ಇವ್ರು ಹೇಳಿದಾಗೆ 50 ರೂಪಾಯಿ ದರದಲ್ಲಿ ನಾವು ಕೊಟ್ಟರೆ ಅವರ ತಂದೆ ತಾಯಿ ಅವರೊಬ್ಬರನ್ನೇ ಕಳ್ಸೋಕ್ಕೆ ಸಾಧ್ಯ ಇಲ್ಲ, ಅವ್ರು ಹೋಗಲೇಬೇಕಾಗತ್ತೆ. ಇದು ನಮಗೆ ಅಂದರೆ ತಂಡಕ್ಕೆ ನನಗೆ ಇದರಿಂದ 1 ರೂಪಾಯಿ ಏನೂ ಬರಲ್ಲ. ನಾನು ಕೊಟ್ಟಿದ್ದೀನಿ, ಇನ್ಫ್ಯಾಕ್ಟ್ ನನಗೆ ಬರಲ್ಲ. ಬಟ್ ಏನಾಗುತ್ತೆ, ಇಂಥದ್ದು ಬೆಳಿಬೇಕು. ಇಂಥದ್ದು ಒಂದು ಮಾರಲ್ಲು, ಇಂಥ ಒಂದು ಸಂದೇಶನ ನಾವು ಬರೀ ಒಂದು ಫೈಟು, ಒಂದು ರೊಮ್ಯಾನ್ಸು, ಒಂದು ಏನು ಆ ಸೀನು, ಈ ಥರದ್ದೊಂದು ಸೀನು, ಬಾರ್ ಸೀನು, ಕುಡುಕ್ರ ಸೀನು ಅಂಥದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಆಗ್ಬಿಡುತ್ತೆ ಅನ್ನೋ ಒಂದು ಕಾಲದಲ್ಲಿ ಇದ್ದೀವಿ ನಾವಿವಾಗ. ಸೊ ಅದನ್ನು ಬ್ರೇಕ್ ಮಾಡಿ ಒಂದು ಎಮೋಷನಲ್, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ನಿರ್ದೇಶಕರು ಮತ್ತು ಇದನ್ನು ಯಾರು ಪ್ರೊಡ್ಯೂಸರು ಮಾಡೋಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಫಲಿಸಬೇಕು. ಹಾಗಾಗಿ ನಾನು ಇವ್ರಿಗೆ ಪ್ರಾಮಿಸ್ ಮಾಡಿದಂಗೆ ಪ್ರತಿ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಏನೇ ಪ್ರಮೋಷನಲ್ ಯೂಟ್ಯೂಬಲ್ಲಾಗ್ಬೋದು ಅಥವಾ ಸ್ಯಾಟಲೈಟ್ ಚಾನಲ್ಗಳಲ್ಲಾಗ್ಬೋದು ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಖಂಡಿತ ಬರ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಹೇಳಿದ್ದೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿಂದನೇ ನಮ್ಮದೇ ಈ ಮಣ್ಣಿನ ನಾಡಿನಲ್ಲಿ ನನಗೂ ಈ ಬಿಜಾಪುರ, ನನಗೆ ಈಗಲೂ ಬಿಜಾಪುರ ಅಂತಲೇ ಹೇಳೋದು ನಾನು. ಅದು ಏನೇ ಇದ್ರೂ ನಮಗೆ ವಿಜಯಪುರ, ಇಲ್ಲಿಯ ಸಾಧಕರಿದ್ದಾರೆ ಎಲ್ಲ ಸರಿ, ಆದರೆ ಇಲ್ಲಿಂದ ಆರಂಭ ಆಗ್ತಿದೆ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಸೊ ಹಾಗಾಗಿ ಚಿತ್ರತಂಡಕ್ಕೆ ನಾನು ತುಂಬ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಜೊತೆಗೆ ಅವ್ರ ಜೊತೆಲೇ ಇರ್ತೀನಿ ನಾನು. ಪ್ರತಿಯೊಂದು ಸಪೋರ್ಟ್ ಮಾಡೋದಕ್ಕಾಗ್ಬೋದು, ಪ್ರಮೋಷನ್ಗೆ ಏನೇನು ಸಹಾಯ ಮಾಡಬೇಕಾಗ್ಬೋದು ಅದೆಲ್ಲದನ್ನೂ ಮಾಡ್ತೀನಿ ಅಂತ ಅವ್ರಿಗೆ ನಾನು ಭರವಸೆ ನೀಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಇನ್ನು ಮಿಕ್ಕಿದ್ದು ಬಹುಶಃ ಇವರ ಎಕ್ಸ್ಪೀರಿಯನ್ಸ್ನ ರಾಧಾ ಅವರಾಗ್ಬೋದು ಮತ್ತು ಆರ್ಯನ್ ತೇಜಸ್ ಅವರಾಗಿರ್ಬೋದು, ಅವರು ಹಂಚ್ಕೋತಾರೆ ಅಂತ ಹೇಳ್ತೀನಿ. ಎಷ್ಟು 2 ಅವರ್ 16 ನಿಮಿಷ ಬರುತ್ತೆ ಸರ್. 2 ಅವರ್ 16 ನಿಮಿಷ. ಸಾಮಾನ್ಯ ಸಿನಿಮಾಗಳು ಅಂತಂದ್ರೆ 2 hours 15 minutes. ಇಲ್ಲ ಉತ್ತರ ಕರ್ನಾಟಕ ಸರ್. ಇದು ಸ್ಟೋರಿ ಉತ್ತರ ಕರ್ನಾಟಕದ್ದು ಅಥವಾ ನಮ್ಮ ಭಾಗದ್ದು ಅಂತ ಇಲ್ಲ ಸರ್. ಇದು ಪ್ರತಿ ಮನೆಯಲ್ಲೂ ನಡೆಯುವಂತ ಅಂದ್ರೆ ಭಾಷೆ ಬಂದು ನಾರ್ಮಲಿ ನಾವು ಕನ್ನಡ ಏನ್ ಮಾತಾಡ್ತೀವಿ ಅದೇ ಲ್ಯಾಂಗ್ವೇಜ್ ಇರೋದು, ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್. ಇದ್ರಲ್ಲಿ ಯಾವುದೇ ಉತ್ತರ ಕರ್ನಾಟಕ ಶೈಲಿ. ಹೌದು. ಇಲ್ಲ ಸರ್, ಇದು ಪ್ಯೂರ್ ಒಬ್ಬ ತಂದೆ ತನ್ನ ಅಂದ್ರೆ ಈ ಕತೆ ಬಂದು ಒಬ್ಬ ತಂತನ ಇರುವಂತ ಒಬ್ಬ ಮಗ, ಒಂದು 6 ವರ್ಷದ ಮಗ, ಅಂದ್ರೆ ಕೆಳಮಧ್ಯಮವಾಗಿರುವಂತ ತಂದೆ ಅವತ್ತಿನ ಜೀವನ ಅವನು ನಡೆಸಬೇಕು. ಅದೆಲ್ಲ ಅವನ ಜೀವನ ನಡಿಬೇಕಾದ್ರೆ ಒಂದು ಸಲ ಅವನು ಅವ್ರ ಕೈಗೆಟಕದೇ ಇರೋಂಥ ಯಾವುದೋ ಒಂದು ಇದನ್ನ ಆಸೆ ಪಡ್ತಾನೆ. ಆಗ ಒಬ್ಬ ತಂದೆ ಮೊದಲು ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ. ಮಗನ ಹಠ ಜಾಸ್ತಿ ಆಗುತ್ತೆ. ಈ ಹಠ ಜಾಸ್ತಿ ಆಗಕ್ಕೆ ಶುರು ಆದಾಗ, ಟಾರ್ಚರ್ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಅದನ್ನ ಅವನು ಒಂದು ಎಮೋಷನಲಿ ಹಿಟ್ ಆಗುತ್ತೆ. ಒಂದು ವಿಚಾರ ನನ್ನ ಮಗ ಆಸೆ ಪಡ್ತಾ ಇರೋದು ಎಮೋಷನಲಿ ಅವ್ನಿಗೆ ಹಿಟ್ ಆದಾಗ ಅದನ್ನ ಅವ್ನು ಕೊಡಿಸ್ಲೇಬೇಕು. ಸೊ ಮೂಲತಃ ಬಿಜಾಪುರದವಳು. ಸೊ ಇಲ್ಲಿಂದಾನೇ ಒಂದು ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ನಾವೆಲ್ಲ ಮಾತಾಡ್ಕೊಂಡು, ಅದರಲ್ಲೂ ಇದು ನನ್ನ ಕನಸಾಗಿತ್ತು ಇದರಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗೆ ನಮ್ಮ ಟೀಮ್ ಕೂಡ ಸಪೋರ್ಟ್ ಆಗಿ ಇವತ್ತು ಇಲ್ಲಿಗೆ ಮೊದಲನೇದಾಗಿ ಬಂದಿದ್ದೀವಿ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಮಮತಾ ಅಂತ ಪಾತ್ರದ ಹೆಸರು. ಒಂದು ಈ ತಂದೆ ತಾಯಿಗಳು ಅಂತ ಬಂದಾಗ ತನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆನಲ್ಲಿ ತನ್ನ ಕನಸುಗಳನ್ನೆಲ್ಲ ತೊರೆದು ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ನನ್ಗೆ ತಾಯಿತನ ಏನು, ತಾಯಿ ಅಂದ್ರು ಹೇಗಿರ್ತಾರೆ ಅದೇನು ನನ್ಗೆ ಗೊತ್ತಿಲ್ಲ. ನಾನು ನನ್ನ ತಾಯಿ
ನಾನು ನನ್ನ ತಂದೆ ತಾಯಿಗಳನ್ನ ನೋಡ್ಕೊಂಡು ಅವರು ಏನು ಕಷ್ಟಪಟ್ಟಿದ್ರು ಅಂಡ್ ಈ ಸಿನಿಮಾ ಸ್ಟೋರಿ ಕೇಳಿದಾಗ್ಲೂ ಕೂಡ ನನ್ಗೆ ನನ್ನ ಬಾಲ್ಯ ಮತ್ತೆ ನನ್ನ ಫ್ಯಾಮಿಲಿ, ನಾನು ಹಠ ಮಾಡ್ತಾ ಇದ್ದಿದ್ದು, ನನ್ನ ತಂದೆ ತಾಯಿ ಹತ್ರ ಅದ್ಬೇಕು ಇದ್ಬೇಕು ಅಂತ ಕೇಳ್ತಾ ಇದ್ದಿದ್ದು, ಅದೆಲ್ಲ ನನಗೆ ನೆನಪಾಯ್ತು. ಸೊ ಹಾಗಾಗಿ ನಾನು ಈ ಒಂದು ಪಾತ್ರ ಮಾಡ್ಲಿಕ್ಕೆ ಒಪ್ಕೊಂಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನಾನು ಮಗು ಇದೆ ಅಂತ ಅಂದಾಗ ನಾನು ಮಾಡಲ್ಲ ಅಂತ ಹೇಳಿದ್ದೆ, ಬಟ್ ಸ್ಟೋರಿ ಕೇಳಿದಾಗ, ಒಂದು ಕಾನ್ಸೆಪ್ಟ್ ಕೇಳಿದಾಗ ಎಲ್ಲರ ಮನೆ ಮುಟ್ಟುವಂತ, ಎಲ್ಲ ಮನ ಮುಟ್ಟುವಂತ ಒಂದು ಸ್ಟೋರಿ ಇದಾಗುತ್ತೆ ಅಂತ ಹೇಳಿ ನಾನು ಈ ಒಂದು ಪಾತ್ರವನ್ನ ಆಯ್ಕೆ ಮಾಡ್ಕೊಂಡೆ, ಈ ಒಂದು ಸ್ಟೋರಿಯನ್ನ ಆಯ್ಕೆ ಮಾಡ್ಕೊಂಡೆ. ಇದರಲ್ಲಿ ತುಂಬಾ ನನ್ಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, ತಂದೆ ತಾಯಿ ಮತ್ತೆ ಮಗು ಈ ಮೂವರ ಬಾಂಧವ್ಯ, ಅದೊಂದು ಟ್ರಯಾಂಗಲ್ ಏನಿರುತ್ತೆ ಅದು ತುಂಬಾ ಸೇಕ್ರೆಡ್ ಅಂತ ಹೇಳ್ಬೋದು. ಈ ತಾಯಿಗೆ ಏನಾದ್ರು ಕಷ್ಟ ಆಗುತ್ತೆ ಅಂದಾಗ ತಂದೆ ಜೊತೆಗೆ ನಿಲ್ತಾರೆ, ತಂದೆಗೆ ಏನಾದ್ರು ಕಷ್ಟ ಆಗುತ್ತೆ ಅಂದಾಗ ತಾಯಿ ಜೊತೆ ನಿಲ್ತಾರೆ. ಸೊ ಇದನ್ನೆಲ್ಲ ಅಂದ್ರೆ ಒಂದು ತಾಯಿ ಕಷ್ಟಪಟ್ಟು ಮಗುನ ಬೆಳೆಸ್ಬೇಕಾದ್ರೆ ತಂದೆ ಆದವರು ಹೊರಗಡೆ ಕೆಲಸ ಮಾಡ್ಕೊಂಡೆಲ್ಲ ಬರ್ತಾರೆ, ಮಗು ನೋಡ್ಕೊಳಕ್ಕಾಗಲ್ಲ, ಹಾಗಾಗಲ್ಲ ಹೀಗಾಗಲ್ಲ ಅಂತ ಎಲ್ಲ ಈಗಿನ ಜನರೇಷನ್ ಅವರು ಹೇಳ್ತಾರೆ. ಬಟ್ ಇದ್ರಲ್ಲಿ ಆ ಥರ ಇಲ್ಲ. ತಾಯಿ ಎಷ್ಟು ಮಗುನ ನೋಡ್ಕೊಳ್ತಾರೋ ತಂದೆನೂ ಅಷ್ಟೇ ಈಕ್ವಲ್ ಆಗಿ ಮಗುನ ನೋಡ್ಕೊಳ್ತಾರೆ. ಏನ್ ಬೇಕೋ ಎಲ್ಲ ಆದಷ್ಟು ಕೊಡಿಸ್ತಾ ಇರ್ತಾರೆ. ಅಂದ್ರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡ್ತಾರೆ, ಅದೆಲ್ಲ ಇದರಲ್ಲಿ ತೋರಿಸಿದೀವಿ. ಆಮೇಲೆ ಗಂಡ ಹೆಂಡತಿ ಬಾಂಧವ್ಯ ಅಂದ್ರೆ ಹೇಗಿರ್ಬೇಕು, ಹೇಗಿರ್ತಾರೆ ಅನ್ನೋದನ್ನೆಲ್ಲ ನಾವು ತೋರಿಸಿದೀವಿ. ಸೊ ಈ ಒಂದು ಸ್ಟೋರಿ ಎಲ್ಲರಿಗೂ ಹತ್ತಿರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ನಾವು ಈಗಾಗಲೇ ಒಂದು ಡೇಟ್ ಅನೌನ್ಸ್ ಆಗಿತ್ತು, ಬಟ್ ಈಗ ಇನ್ನೊಂದಷ್ಟು ಪ್ರಮೋಷನ್ಸ್ ಮಾಡ್ಬೇಕಾದಲ್ಲಿ ನಾವು ಏಪ್ರಿಲ್ 2ನೇ ತಾರೀಕು ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಚಿತ್ರೀಕರಣ ಈ ಭಾಗವಾಗಿದ್ದರೆ ಈ ಕಡೆ ಬಂದು ಇಲ್ಲಿ ಪ್ರಮೋಷನ್ಸ್ಗೆ ಅಂತ ಬಂದಿದ್ದ ಕಾರಣನೇ ಇದು ನನ್ನೂರು ಅನ್ನೋ ಸಲುವಾಗಿ. ಅಂದ್ರೆ ಸ್ಟೋರಿಗೆ ಹೇಗ್ ಬೇಕೋ ಆ ತರ ಒಂದು ಜಾಗಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗ ಸರ್. ಬೆನ್ಸಲ್ ಇದ್ದಿದ್ರೆ ನಿಮ್ಗೆ ಇರ್ತಿತ್ತು, ಬೈಕಲ್ ಇದ್ದಾರೆ, ಬೆನ್ಸಲ್ ಇದ್ದಿದ್ರೆ ನಿಮ್ಗೆ ಅಲ್ಲ. ಇದಕ್ಕೆ ಉತ್ತರ ಈ ಸಿನಿಮಾ ಮೊದಲನೇ ಸೀನ್ ಅಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ಈ ಸಿನಿಮಾ ಟೀಸರ್ ರಿಲೀಸ್ ಮಾಡ್ತಾ ಇದೆ, ಅದನ್ನ ಮೇಡಮ್ ನೋಡಿದ್ದಾರೆ, ತುಂಬಾ ಎಂಜಾಯ್ ಮಾಡಿದ್ದಾರೆ. ಈ ಟೀಸರ್ ಅಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ನನ್ಗೆ ಆ ಮೊದಲನೇ ಅವ್ರದ್ದು ತೋರಿಸಿದ ಟೀಸರ್ ಏನಿದೆ, ನಕ್ಕು ನಕ್ಕು ಸಾಕಾಯ್ತು, ಹಂಗಿದೆ. ನಿಮ್ಗೆ ನೀವ್ ಹೇಳಿದ್ರಲ್ಲ ಮಿಡಲ್ ಕ್ಲಾಸ್ ಅನ್ಸಲ್ಲ ಅಂತ, ಅದ್ರ ಟೀಸರ್ ನೋಡಿದ್ರೇನೆ ಸಿಕ್ಬಿಡುತ್ತೆ ನಿಮ್ಗೆ ಅದ್ರ ಉತ್ತರ. ಇಲ್ಲ ಸಪೋರ್ಟ್ ಇಲ್ಲ ಅಷ್ಟೇ. ನಾನೇನಿಲ್ಲ ಸರ್, ನಂಗೆ ಸಿನಿಮಾ ಮುಗುದೆಲ್ಲ ಆದ್ಮೇಲೆ ಗೊತ್ತಾಗಿದ್ದು. ಡೆಫಿನೆಟ್ಲಿ ಮೇಡಮ್ ಏನಾದ್ರು ಮುಂಚೆನೆ ಸಿಕ್ಕರೆ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಗಿಫ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ವಿ, ಬಟ್ ಅವರು ಆಮೇಲೆ ಸಿಕ್ಕಿರೋದಿಲ್ಲ. ಸೊ ಮುಂದೆ ನೋಡುವ ಸರ್. ಅದೇ ನಾನು ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ನಮ್ಮ ತಂದೆಯವ್ರದ್ದೇ ಹಲವಾರು ಪುಸ್ತಕಗಳಿದಾವೆ, ಅದನ್ನ ಸಿನಿಮಾ ಮಾಡುವಂತ ನಿರೀಕ್ಷೆಯಲ್ಲೂ ಇದೀನಿ ನಾನು. ತುಂಬಾ ಒಳ್ಳೆ ಕಾದಂಬರಿಗಳಿದಾವೆ. ಸೊ ಹಾಗಾಗಿ ಕಾದಂಬರಿನ ನಾವು ಇವರು ಏನಾದ್ರು ಇವ್ರಿಗೆ ಯಾವ್ದಾದ್ರು ಒಂದು ಕಾದಂಬರಿ ಮೆಚ್ಚುಗೆ ಆಯ್ತು ಅಂತಂದ್ರೆ ಬಹುಶಃ ಅವ್ರು ಮಾಡ್ತಾರೆ ಅಂತ ಅನ್ಕಾಣತ್ತೆ. ಯಾಕಂದ್ರೆ ಒಂದು ಒಳ್ಳೆ ಪ್ರೊಡ್ಯೂಸರ್ಗೆ ಒಂದ್ ಒಳ್ಳೆ ಕತೆ ಸಿಕ್ಕಿದ್ರೆ ಮಾತ್ರ ನಿರ್ದೇಶಕ ಕೂಡ ಅವನ ಕ್ರಿಯೇಟಿವಿಟಿನ ಅದ್ರೊಳಗಡೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಆಲ್ಸೋ ಪ್ರೊಡ್ಯೂಸರ್ಗೆ ಇನ್ನೊಂದು ಸಿನಿಮಾ ಮಾಡಕ್ ಧೈರ್ಯ ಬರುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಇವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗೆ ಕಂಪ್ಲೀಟ್ಲಿ ಇದೆ. ಈ ಸಿನಿಮಾದಲ್ಲಿ ಅವ್ರು ಏನು ಬಂಡವಾಳ ಏನ್ ಹಾಕಿದ್ದಾರೆ ಅದವ್ರಿಗೆ ವಾಪಸ್ಸು ಡಬಲ್ ತ್ರಿಬಲ್ ಆಗಿ ಬರ್ಲಿ ಅಂತ ನಾನು ಬಯಸ್ತೀನಿ, ಇಚ್ಛಿಸ್ತೀನಿ. ಯಾಕಂದ್ರೆ ಪ್ರೊಡ್ಯೂಸರ್ಗಳು ಹೇಳ್ದಂಗೆ ಥಿಯೇಟರ್ಸ್ ಬಿಡಿ, ಪ್ರೊಡ್ಯೂಸರ್ಸ್ಗಳು ಕಡಿಮೆ ಆಗ್ತಾ ಇದ್ದಾರೆ ಇವಾಗ. ಸೊ ಬಿಕಾಸ್ ಇವಾಗ ಮೊದಲೆಲ್ಲ ಏನಾಗ್ತಿತ್ತು, ಡೈರೆಕ್ಟ್ರೇ ಎಲ್ಲದು ನಿರ್ಮಾಪಕ ನಿರ್ದೇಶಕನಿಂದ ನಡೀತಾ ಇದ್ದಂತ ಒಂದು ಜಮಾನ ಇತ್ತು. ಅಂದ್ರೆ ಆವಾಗಿನ ಕಾಲದಲ್ಲಿ ನಟನಿಗಿಂತ ಈಗ ರಾಜ್ಕುಮಾರ್ ಅವ್ರನ್ನೆಲ್ಲ ಹೋಲ್ಸಿದ್ರೆ ಪಾಡ್ ಬರ್ತಾನೆ ಅನ್ನೋದನ್ನ ಹಾಸ್ಯ ಮತ್ತೆ ಎಮೋಷನಲ್ ಕಂಟೆಂಟ್ ಇಟ್ಕೊಂಡು ಮಾಡುವಂತ ಪ್ಯೂರ್ ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರೀಕರಣದಲ್ಲಿ ಸರ್. ಚಿತ್ರೀಕರಣ ಡಿಮ್ಯಾಂಡ್ ಮಾಡಿದ್ದು
ಆಲ್ಮೋಸ್ಟ್ ನಾವು ಒಂದು 50% ಇಂಡೋರ್ ಆಗಿದೆ, ಅದು ಬ್ಯಾಂಗ್ಳೂರಲ್ಲೇ ಮಾಡಿದ್ದೀವಿ. ಇನ್ನು ಕೆಲವೊಂದು ಭಾಗಗಳು ನಾವು ಮೇಲ್ಕೋಟೆ ಮತ್ತೆ ಮೈಸೂರಿನಲ್ಲಿ ಮಾಡಿದ್ದೀವಿ. ಬಿಜಾಪುರ ಇಲ್ಲ ಸರ್ ಮಾಡಿ ಸ್ಕೂಲ್ ಎಕ್ಸಾಮ್ ಪ್ರಾರ್ಥನಾ ಸ್ಕೂಲ್ ಅಲ್ಲಿ ಸ್ವೀಟ್ ಮಾಡಿದ್ರೆ ಹಾಗೇನ್ ಬಂದ್ರೆ ಇಲ್ಲ ಸರ್ ಇಲ್ಲ. ಪ್ರಾರ್ಥನಾ ಶಾಲೆ ಮಕ್ಕಳ ಸ್ಕೂಲ್ ಇದೆ ಹಾ ಶೂಟಿಂಗ್ ಅಥವಾ ಇದ್ರೊಳಗೆ ಇಲ್ಲ ಸರ್. ನನಗೆ ಇದು ಶೂಟ್ ಮುಗಿದು ಇನ್ನೇನ್ ರಿಲೀಸ್ ಅಲ್ಲ ಈ ಟೈಮ್ ಗೊತ್ತಾಗಿದೆ ನನಗೆ. ಮೇಡಮ್ ಅವ್ರಿಗೆ ಸಿನಿಮಾ ಬಗ್ಗೆ ಯಾವುದೇ ರೀತಿ ಐಡಿಯಾನೇ ಇರ್ಲಿಲ್ಲ. ನಾವು ಜನವರಿ 23 ತಾರೀಕು ಅಪ್ಪಪ್ಪ ನೀನು ನಂಗೆ ಏನು ಕೊಡ್ಸಲ್ಲ, ನಾನಂದ್ರೆ ನಿಮ್ಗೊಂಚೂರು ಪ್ರೀತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸಾಂಗ್ ನ ರಿಲೀಸ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ. ನಾನು ಆ ಹಾಡೇ ನೋಡಿ ಆ ಹಾಡ್ ನೋಡಿ ಅವ್ರು ಖುಷಿ ಪಟ್ಟಿದ್ದು. ಅದೇ ಕಾಕತಾಳೀಯರಾಗಿ ಈ ತರ ಒಂದಿಷ್ಟು ಸ್ಕೂಲ್ಗಳು ಅವ್ರನ್ನ ಟಿಕೆಟ್ಸ್ ಗಳನ್ನ ಬೈ ಮಾಡ್ತಾ ಇದಾರೆ ಅನ್ನೋ ವಿಚಾರಗಳು. ಅಂದ್ರೆ ಅವ್ರು ನಾವೇನ್ ಮಾಡ್ತೀವಿ ಅಂದ್ರೆ ಗೌರವಪೂರ್ವಕವಾಗಿ ಕೊಟ್ಟಂತ ಅಮೌಂಟ್ ನಾವು ಕಲೆಕ್ಟ್ ಮಾಡಿದ್ರೆ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ನಮ್ಗೆ ಇದೊಂದು ಹೆಮ್ಮೆ ವಿಚಾರ ಆಯ್ತು. ಇವತ್ತು ಹೊಸದು ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಮೂಮೆಂಟ್ ಅಲ್ಲಿ ಅವರೇ ಮುಂದೆ ಒಂದು ಟಿಕೆಟ್ ನ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಅದು ಇನ್ನೂ 2 ತಿಂಗಳಿದ್ದಂಗೆ ಅಂದಾಗ ನಾವೇನ್ ಮಾಡಿದ್ವಿ, ಒಂದು ಬೈಟ್ಸ್ ತೆಗೆದು ನಾವು ಅವ್ರಿಗೆ ಸ್ಕೂಲ್ ಅವ್ರಿಗೆ ಕೊಟ್ವಿ. ಅವ್ರೇನ್ ಮಾಡಿದ್ರು, ಸ್ಕೂಲ್ ಒಂದು ಸರ್ಕ್ಯುಲೇಷನ್ ಅಲ್ಲಿ ಮಕ್ಕಳು ಪೇರೆಂಟ್ಸ್ ಅದು ಹಾಕಿದ್ರು, ಅದು ಇವ್ರಿಗೆ ತಲುಪಿದೆ. ಇವ್ರು ಅದನ್ನ ಅದು ಜರ್ನಲಿಸ್ಟ್ ಆಗಿ ಮೇಡಮ್ ಏನ್ ಮಾಡೋದು ಕ್ರಾಸ್ ಚೆಕ್ ಮಾಡ್ತಾರೆ. ಮಾಡಿದರೆ ಅವ್ರಿಗೆ ಆಶ್ಚರ್ಯ ಆಗಿದೆ. ಇಲ್ಲ ಮೇಡಮ್, ನನ್ನ ಜೊತೆಗೆ ಇನ್ನೂ 15 ಸ್ಕೂಲ್ಗಳನ್ನ ನಾನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ ಕೇಳಿ ಇಮಿಡಿಯೇಟ್ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿದ್ರು. ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಇಲ್ಲಿ ಮೇಡಮ್ ಅವ್ರ ಸ್ಕೂಲ್ ಪ್ರಮೋಷನ್ ಆತರ ಯಾವುದಿಲ್ಲ. ಈ ಮಕ್ಕಳದಲ್ಲ ಸ್ಕೂಲ್ ಇದೆ ವಿಶೇಷ. ನನಗೆ ವಂಡರ್ ಸರ್ ಎಲ್ಲೇ ಡೊನೇಷನ್ ಒಳ್ಳೆ ಇದು ಮಾಡಿರೋದು. ಇದಕ್ಕೆ ಅನಿಸ್ತಿತ್ತು ನಮ್ಗೆ ಗೊತ್ತು. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಅವರೇ ನಮ್ಮ ಹತ್ರ ಟಿಕೆಟ್ ಅಡ್ವಾನ್ಸ್ ಸಾಧ್ಯತೆ ಓಡಿಸ್ಬೋದು, ಯಾಕಂದ್ರೆ ಒಳ್ಳೇದು. ಸಿನಿಮಾ ಮುಗಿದೋಗ್ಬಿಟ್ಟೈತ್ರ ಆಗೈತಲ್ಲ ಸರ್, ಈಗೇನು ಮಾಡಂಗ ಆಗಲ್ಲ. ಮೇಡಮ್ ಮುಂಚೆ ಸಿಕ್ಕಿದ್ರೆ ಹೌಸ್ಫುಲ್ ಅಲ್ಲೂ ಅವನು ಶೂಟ್ ಏನಿತ್ತು ಅದು ಮುಗಿಸ್ತಾ ಈಗ ಆಗಿರೋದ್ರಿಂದ ಒಂದಿಷ್ಟು ಕಟ್ ಮಾಡ್ಬೋದು, ಒಂದಿಷ್ಟು ಸೇರ್ಸ್ಕೊಳ್ಳೋದು ಅವಕಾಶ ಇದೆ. ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಸ್ಬೇಕು ಸರ್. ಕಾಸ್ಟ್ ಏನ್ ಕಡಿಮೆ ಆಗೋದಿಲ್ಲ ಸರ್. ಇಲ್ಲಿ ನಮ್ಗಳಿಗೆ ಏನಾಗುತ್ತೆ ನೋಡಿ, ನಾವ್ ಈ ತರ ಪ್ರೆಸ್ ಮೀಟ್ ಮಾಡ್ತೀವಿ. ಅಲ್ಲ ಫಸ್ಟ್ ಸ್ಟೇಜ್ ಅಲ್ಲಿ ಸರ್ ಅಗ್ರಿ, ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಹೊರತು ಅಗ್ರಿ. ಈಗ ಸೆನ್ಸರ್ ಬಂದ್ಬಿಟ್ಟಿದೆ. ಸೊ ನಾನು ಮತ್ತೆ ಎಡಿಟ್ ಮಾಡಿ, ಡಬ್ ಮಾಡಿ, ಮ್ಯೂಸಿಕ್ ಮಾಡಿಸಿ, SFX ಮಾಡಿಸಿ, DA ಮಾಡಿಸಿ ಅಂದ್ರೆ ಅಷ್ಟು ಡಿಪಾರ್ಟ್ಮೆಂಟ್ ಮತ್ತೆ ವರ್ಕ್ ಮಾಡಬೇಕು ಅಂತಂದ್ರೆ ನಾನು ನಿಮ್ಗೆ ಬಿಟ್ಬಿಡ್ತಾರೆ. ಸೊ ನೋಡೋಣ ನೆಕ್ಸ್ಟ್ ಏನಾದ್ರು ಆಯ್ತು ಅಂತಂದ್ರೆ. ಇಲ್ಲ ಮೇಡಮ್ ನಮ್ದು ಕಂಟೆಂಟ್ ಎಲ್ಲ ನೋಡಿದ ತಕ್ಷಣ ಹೇಳಿದ್ರು, ನನ್ನಲ್ಲಿ ಒಂದಿಷ್ಟು ಥಾಟ್ಸ್ ಇದೆ, ಡೆಫಿನೆಟ್ಲಿ ನಾನು ನಿಮ್ಗೆ ಒಂದ್ಸಲ ಕರೆದಿದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನನ್ನ ಬೇರೆ ಕಥೆಯ ಥಾಟ್ಸ್ ಇದೆ ಅಂತ. ಬಜೆಟ್ ಅದು ನಿರ್ಮಾಪಕರಿಗೆ ಸರ್ ಬಜೆಟ್ ಟಿಲ್ ರಿಲೀಸ್ ತನಕ ಹೋಗ್ತಾನೆ ಇದೆ ಸರ್. ಅದು ರಿಲೀಸ್ ಅಪ್ ಟು ರಿಲೀಸ್ ಆದ್ಮೇಲೆ ಒಂದು ಲೆಕ್ಕಾಚಾರ ಬರುತ್ತೆ ಸರ್, ಅದನ್ನ ಆಡಿಟರ್ ನೋಡ್ಕೊಳ್ಳೋದು. ಅವ್ರ ತಂದೆ ಕನಸಾಗಿತ್ತು ಬಿಜಾಪುರ ಜಿಲ್ಲೆ ಒಳಗ ಪ್ಲೇಸ್ ನೋಡಿದ್ರು. ಈ ಭಾಗದ ಒಂದು ನಿಮ್ಮ ಸರ್ ಅದು ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಒಂದು ಪ್ರಾಪರ್ ಪ್ಲಾನ್ ಮಾಡ್ಬೇಕು ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಈಗ ನೋಡಿ ಫೆಬ್ರವರಿ 6ಕ್ಕೆ 11 ಸಿನಿಮಾಗಳು, ಬಹುಶಃ 11 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗಿದೆ. 11 ಸಿನಿಮಾ ಒಟ್ಟಿಗೆ ರಶ್ ಆದಾಗ ಥಿಯೇಟರ್ಸ್ಗೆ ಡೆಫಿನೆಟ್ಲಿ ಥಿಯೇಟರ್ ಪ್ರಾಬ್ಲಮ್ ಆಗೋದು ಸಹಜ. ಸೊ ಇವತ್ತು ಈಗಷ್ಟೇ ವಾಣಿಜ್ಯ ಮಂಡಳಿ ಎಲೆಕ್ಷನ್ ಎಲ್ಲ ಮುಗಿದಿದೆ. ಇವರೊಂದು ಅದನ್ನ ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡ್ಕೊಂಡು ವೀಕ್ಲಿ ಇಷ್ಟಿಷ್ಟು ಅಂತ ಪ್ಲಾನ್ ಮಾಡ್ಕೊಂಡು ಬೆಟರ್. ಯಾಕಂದ್ರೆ ಎಲ್ರಿಗೂ ಒಂದು ಹರಿ ಇರುತ್ತೆ. ಅಂದ್ರೆ ನೆಕ್ಸ್ಟ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಅಥವಾ IPL ಸ್ಟಾರ್ಟ್ ಆಗುತ್ತೆ, ನಾವು ನಮ್ಮ ಸಿನಿಮಾಗಳನ್ನ ನಾವು ರಿಲೀಸ್ ಮಾಡಿ ಆದಷ್ಟು ಸೇಫ್ ಮಾಡ್ಕೊಳ್ಳೋಣ ಅನ್ನೋದು ಎಲ್ಲ ಪ್ರೊಡ್ಯೂಸರ್ಸ್ ಇರುತ್ತೆ. ಬಟ್ ಅದನ್ನ ಪ್ರಾಪರ್ ಪ್ಲಾನ್ ಮಾಡಿದಾಗ ಬಹುಶಃ ಈ ಥಿಯೇಟರ್ ಸಿಗಲ್ಲ ಅನ್ನೋ ಒಂದು ಸಮಸ್ಯೆ ಕಡಿಮೆ ಆಗ್ಬೋದು ಅಂತ ನನ್ನ ಭಾವನೆ. ಅಂಡ್ ಆಲ್ಸೋ ಇವಾಗ ಮಕ್ಕಳಿಗೆ ಎಕ್ಸಾಮ್ ಪ್ರೆಷರ್ ಇದೆ, ಎಕ್ಸಾಮ್ ಟೈಮಿಂದು ಪ್ರೆಷರ್. ಅದಕ್ಕೆ ಒಂದು ಸ್ಮಾಲ್ ಒಂದು ರಿಲ್ಯಾಕ್ಸೇಷನ್ ಬ್ರೇಕ್ ಅಂತ ಕೂಡ ಒಂದು 2 hours ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದ್ರೆ ಅವ್ರಗಳ ಮನಸ್ಸು ಕೂಡ, ನಾನು ಹಠ ಮಾಡಿ ಏನೇ ಮಾಡಿದ್ರು ನಮ್ಮಪ್ಪ ನಮ್ಮಮ್ಮ ನನ್ನ ಬಿಡಲ್ಲ, ನನ್ನ ಕೊನೆವರೆಗೂ ನನ್ನ ಆಸೆಗಳನ್ನು ಪೂರೈಸ್ತಾರೆ ಅಂತ ಅಂದಾಗ ಓದೋ ಹಂಬಲನೂ ಜಾಸ್ತಿ ಆಗತ್ತೆ. ಅವ್ರಗಳಿಗೆ ಅದೊಂದು ಪ್ರೇರಣೆ ಆಗತ್ತೆ. ನನ್ನ ಅಪ್ಪ ಅಮ್ಮನಿಗೆ ನಾನು ಎಷ್ಟೇ ಹಠ ಮಾಡಿ, ಎಷ್ಟೇ ತರಲೆ ಮಾಡಿ, ಎಷ್ಟು ತುಂಟಾಟ ಮಾಡಿದ್ರು ಎಲ್ಲದನ್ನೂ ಸಹಿಸ್ಕೊತಾ ಇದ್ದಾರೆ ಅಂತಂದ್ರೆ ನಾನು ನನ್ನ ಓದಿನ ಕಡೆ ಗಮನ ಕೊಡಬೇಕು ಅನ್ನೋದು ಕೂಡ ಒಂದು ಸಂದೇಶ ಈ ಸಿನಿಮಾಯಿಂದ ಅದು ಹೋಗುತ್ತೆ ಅನ್ನೋ ಭಾವನೆ ನಂದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಕ್ಕಳು ಮನೆ ತೊರೆಯೋದು, ಆತ್ಮಹತ್ಯೆ ಮಾಡ್ಕೊಂಡು ಆ ತರ ಎಲ್ಲ ಇದೆ. ಆ ಕಾನ್ಸೆಪ್ಟ್ ಏನಾದ್ರು ಫಿಲ್ಮ್ ಇದೆಯಾ? ಇಲ್ಲ, ಇದರಲ್ಲಿ ಮಕ್ಕಳಿಗೆ ನಾವು ಆಸ್ ಎ ಪೇರೆಂಟ್ ಆಗಿ
ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು ಮತ್ತೆ ಕಾನ್ಫಿಡೆನ್ಸ್ ನ ತುಂಬಬೇಕು. ಸೊ ಇದರಲ್ಲಿ ಒಬ್ಬ ತಂದೆಯಾಗಿ ತನ್ನ ಮಗನಿಗೆ ಅವನ ಆಸೆ ಪೂರೈಸೋ ಮುಖಾಂತರ ಅವನಿಗೆ ಕಾನ್ಫಿಡೆನ್ಸ್ ತುಂಬಬೇಕು. ಅಂದ್ರೆ ನನ್ನ ಬೆಳವಣಿಗೆಗೆ ನನ್ನ ತಂದೆ ಇದ್ದಾರೆ, ನನ್ನ ತಾಯಿ ಇದ್ದಾರೆ ಅನ್ನೋ ತುಂಬುವಂತ ಸಿನಿಮಾ ಹೊರತು ಆ ಥರ ನೆಗೆಟಿವ್ ಶೇಡ್ಸ್ ಯಾವುದಿಲ್ಲ. ಸೇರ್ಕೊಳ್ತಾರೆ, ಅಣ್ಣವರು ಸೇರ್ಕೊಳ್ತಾರೆ. ಬಟ್ ಅದರ್ವೈಸ್ ಏನೇ ಮೇನ್ ಪಾತ್ರ ಇದ್ರು ನಿರ್ದೇಶಕ, ನಿರ್ಮಾಪಕ ಇವರಿಂದ ನಡೀತಿತ್ತು. ಇವಾಗ ಹಂಗ್ ನಡೀತಿಲ್ಲ. ಇವಾಗ ಹೆಂಗಾಗ್ತಿದೆ ಅಂತಂದ್ರೆ ಹೀರೋನೇ ಎಲ್ಲದನ್ನು ನೋಡ್ಕೊಳ್ಳೋ ಹಂಗ ಆಗ್ಬಿಟ್ಟಿದೆ. ಪ್ರೊಡ್ಯೂಸರು ತಲೆ ಬಾಗ್ಬೇಕು ಹೀರೋಗೆ. ನಿರ್ದೇಶಕ ಅವನು ಅನ್ಕೊಂಡಿದ್ ಕ್ರಿಯೇಟಿವಿಟಿನ ತೆಗೆದು ಹಾಕಿ ಹೀರೋ ಹೇಳಿದ್ದನ್ನ ಕೇಳ್ಬೇಕು. ಆ ತರ ಆಗಿದೆ ಇವಾಗ ಸಿನಿಮಾ ಇಂಡಸ್ಟ್ರಿ. ಅದು ಮುರಿಬೇಕು, ಅದು ಹೋಗ್ಬೇಕು. ಯಾಕಂದ್ರೆ ನಿರ್ದೇಶಕನ ಕ್ರಿಯೇಟಿವಿಟಿ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅವನಿಗೆ ಏನ್ ಇನ್ಪುಟ್ ಬೇಕು, ಏನ್ ಔಟ್ಪುಟ್ ಬೇಕು, ಅದನ್ನ ಅವ್ನು ತಗೊಳ್ಬೇಕು ಅನ್ನೋದು ಅವನ ತಲೆಯಲ್ಲಿ ಇರುತ್ತೆ. ಸೊ ಅಂಥದಕ್ಕೆ ಇಂಥ ತಂಡ ಬೆಳಿಬೇಕು. ಬೆಳೆದಾಗ ಇವ್ರುಗಳು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಧೈರ್ಯ ಮಾಡ್ತಾರೆ. ಅವಾಗ ನಮ್ಗಳಿಗೂ ಕನ್ನಡ ಇಂಡಸ್ಟ್ರಿಗೂ ತುಂಬಾ ಸಹಾಯ ಆಗತ್ತೆ. ಇದರಿಂದ ಥಿಯೇಟರ್ಗಳಿಗೆ ಜನ ಬರ್ತಾರೆ. ಚೆನ್ನಾಗಿದೆ ಅಂತ ಒಂದು ಮೌತ್ ಟಾಕ್ ಇಂದ ಏನಾಗತ್ತೆ, ಇವಾಗ ಇವ್ರು ಹೇಳ್ದಂಗೆ 15 ಶಾಲೆಗಳು ಉಚಿತವಾಗಿ ಇವ್ರಿಗೆ 35 ಆಗಿದೆ ಈಗ. 35 ಶಾಲೆಗಳು ಆಲ್ರೆಡಿ 35 ಶಾಲೆಗೆ ಇವರು ತಲುಪಿದ್ದಾರೆ ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಈ ತರ ಬೇರೆ ಸ್ಯಾಟಲೈಟ್ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಗಂಟೆಗಟ್ಲೆ ಕುತ್ಕೊಂಡು ಪ್ರಮೋಷನ್ ಮಾಡಿದ್ರು ಜನ ಪ್ರಮೋಷನ್ ನೋಡ್ತಾರೆ ಹೊರತು ಥಿಯೇಟರ್ಗೆ ಹೋಗಲ್ಲ. ಬಟ್ ಅವರೇ ಶಾಲೆಯವರೇ ಇವ್ರಿಗೆ ಚೆಕ್ನ ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನ ಈ ಸಿನಿಮಾನ ನಮ್ಮ ಮಕ್ಕಳು ನೋಡ್ಲಿ ಅಂತ ಬಯಸ್ತೀವಿ ನಾವು ಅಂತ ಬರೀ ಒಂದು ಟೀಸರು ಹಾಡುಗಳಿಗೋಸ್ಕರನೇ ಅವ್ರು ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಈ ಸಿನಿಮಾ ಮೇಲೆ ಅಂತಂದ್ರೆ ನೀವೇ ಊಹಿಸ್ಕೋಬಹುದು ಎಷ್ಟು ಚೆನ್ನಾಗಿರ್ಬೋದು ಈ ಸಿನಿಮಾ. ತಂದೆ ಮಗಂದು ಮತ್ತೆ ತಾಯಿಯ ಬಾಂಧವ್ಯ ಹೇಗಿರ್ಬೋದು ಅಂತ. ನಾನು ಅದನ್ನ ನೋಡೇನೆ ಮೆಚ್ಚುಗೆ ಪಟ್ಟಿದ್ದು. ನನ್ನ ತಮ್ಮನ ಹತ್ರ ಹೋಗಿ ನಾನು ಕೇಳ್ಕೊಂಡಿದ್ದು ಹೌದು. ಯಾಕಂದ್ರೆ ನಾನು ಶಾಲೆ ನಡೆಸ್ತಾ ಇಲ್ಲ, ನಾನು ಪತ್ರಿಕೆ ನಡೆಸ್ತೀನಿ. ನಾನು ಇವಾಗ ಹೊಸದಾಗಿ ಓ ಮನಸ್ಸೇನ ಮತ್ತೆ ಮರು ಮುದ್ರಣ ಮಾಡಕ್ಕೆ ಅಂತ ರೆಡಿ ಇಟ್ಕೊಂಡಿದ್ದೀನಿ. ಇದೇ ಮುಂದಿನ ತಿಂಗಳು ಓ ಮನಸ್ಸೆ 5ನೇ ತಾರೀಕಿಗೆ ಮತ್ತೆ ರಿಲೀಸ್ ಆಗ್ತಾ ಇದೆ ಓ ಮನಸ್ಸೆ ಮ್ಯಾಗಝೀನ್. ಸೊ ಹಂಗಾಗಿ ನಾನು ಈ ಸೈಡ್ ಇದ್ದೀನಿ, ನಮ್ಮ ತಂದೆಯ ಬರವಣಿಗೆ ಕ್ರಿಯೇಟಿವಿಟಿ ಆ ಕಡೆ ಸೈಡಲ್ಲಿ ಇದ್ದೀನಿ. ನನ್ನ ತಮ್ಮಂಗೆ ಇದನ್ನೆಲ್ಲ ತೋರಿಸಿದಾಗ ಅವನಿಗೆ ತುಂಬಾ ಖುಷಿಯಾಗಿ ಅಷ್ಟು ಮಕ್ಳಿಗೂ ಇವ್ರಿಗೆ ಚೆಕ್ ಕೊಟ್ಟು ಸಿನಿಮಾನ ನೋಡ್ಲಿ ನಾವು ಕಳಿಸ್ತೀವಿ ಅಂತ. ನಮಗಿಲ್ಲಿ ಏನ್ ಪ್ರಮೋಷನ್ ಆಗತ್ತೆ ಅಂತಂದ್ರೆ ನಾವು ಎಷ್ಟೇ ಕೂತ್ಕೊಂಡು ಟಿವಿಗಳಲ್ಲಿ ಎಲ್ಲಾ ಕಡೆ ಮಾಧ್ಯಮಗಳಲ್ಲಿ ಎಷ್ಟೇ ಹೇಳಿದ್ರು ನಿಮ್ಗಳಿಗೆ ಹೇಳಿದ್ರೆ ಇಷ್ಟ ಆಗ್ಬೋದು, ಕಾನ್ಸೆಪ್ಟ್ ಇಷ್ಟ ಆಗ್ಬೋದು, ನಮ್ಗಳ ಮಾಸ್ ಇಷ್ಟ ಆಗ್ಬೋದು. ಆದ್ರೆ ಜನ ಥಿಯೇಟರ್ಗೆ ಹೋಗೋಂಗೆ ಸೆಳೆಯೋ ಹಂಗೆ ಆಗ್ಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ಆಲ್ರೆಡಿ 35 ಶಾಲೆಗಳು ಇವರು ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಂತಂದ್ರೆ, ತಗೊಂಡ್ಬಿಟ್ಟಿದೆ ಅಂತಂದ್ರೆ ಇದನ್ನ ಅವ್ರೆಷ್ಟು ಗ್ರಹಿಸಿರ್ಬೋದು. ಒಂದು ಪ್ರಿನ್ಸಿಪಲ್ ಆಗಿ ಅವನು ತಂದೆ ಸ್ಥಾನದಲ್ಲಿ ಆ ಮಕ್ಕಳು ನೋಡ್ತಿರ್ತಾರೆ, ಶಾಲೆ ಮಕ್ಕಳನ್ನು ಕೂಡ ಆ ಪ್ರಿನ್ಸಿಪಲ್ ನಮ್ಮ ಮಕ್ಕಳು ಅಂತ ನೋಡ್ತಾ ಇರ್ತಾರೆ. ಸೊ ಅವರು ನಮ್ಮ ಮಕ್ಕಳು ಹೋಗ್ಲಿ ನೋಡ್ಲಿ ಅಂತಂದಾಗ ಇಲ್ಲಿ ನಮಗೆ ನಿರ್ಮಾಪಕರಿಗೆ ಏನ್ ಪ್ಲಸ್ ಆಗತ್ತೆ ಅಂದ್ರೆ ಅವರ ತಂದೆ ತಾಯಿ ಕೂಡ, ಮಗುವ ತಂದೆ ತಾಯಿ ಕೂಡ ಹೋದಾಗ ಅವರು 200 ರೂಪಾಯಿ ಇಡ್ತಾರೋ ಟಿಕೆಟ್, 150 ರೂಪಾಯಿ ಇಡ್ತಾರೋ, ಎಷ್ಟು ಇಡ್ತಾರೋ ಅಷ್ಟು ಕೊಟ್ಟೆ ತಗೋಬೇಕು, ಅದು ಅವ್ರಿಗೆ ಲಾಭ ಆಗತ್ತೆ ಅನ್ನೋದೊಂದು ಅದೊಂದು ಕಾನ್ಸೆಪ್ಟ್ ಇದೆ. ಇದು ಒಳ್ಳೆ ಅದೇ ನಾವು ಏನು ಅದನ್ನ ಇವ್ರು ಹೇಳಿದ್ದು ಅವ್ರಿಗೆ 2-3 ಸತಿ ಹೇಳಿದೀನಿ. ನಾವ್ ಏನು ಬಡಿಸ್ತಿದೀವಿ, ಏನ್ ಔತಣ ಕೊಡ್ತಾ ಇದೀವಿ, ಅದು ರುಚಿಯಾಗಿದ್ರೆ ತಾನೇ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸೋದು. ನಾವು ಕೊಡ್ತಾ ಇರೋದೇ ಕಳಪೆ ಕೊಟ್ರೆ ಯಾಕೆ ತಿಂತೀವಿ? ಚೆನ್ನಾಗಿಲ್ಲ ಅಂತ ಬಿಡ್ತೀವಿ, ಕೈ ತೊಳ್ಕೊಳ್ತೀವಿ, ಎದ್ದು ಹೋಗ್ತಾ ಇರ್ತೀವಿ. ಅದು ಆಗಬಾರ್ದು, ಹಂಗಿಲ್ಲ. ಇದು ಆ ತರ ಇದೆ, ಆ ತರ ಔತಣ ಬಡಿಸ್ತಾ ಇದಾರೆ ಇವರು. ನಾವೆಲ್ಲ ತಿಂದು ಇನ್ನೊಂದ್ಸತಿ ಬೇಕಾದ್ರೆ ಇನ್ನೊಂದ್ಸತಿ ಊಟ ಮಾಡೋಣ ಅನ್ನೋ ತರ ರುಚಿಯಾಗಿರುವಂತ ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಇಡೀ ಚಿತ್ರ ಮೂರೇ ಪಾತ್ರಗಳಲ್ಲಿ ಇಲ್ಲ ಮೇಡಮ್, ಬೇರೆ ಪಾತ್ರಗಳು ಅಂದ್ರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಹರೀಶ್ ಲೋಕೇಶ್ ಅವ್ರು ಮಾಡಿದ್ದಾರೆ. ಅಂಡ್ ಫೈಟಿಂಗ್ ಇಲ್ಲ ಜೊತೆಯಲ್ಲಿ ಖ್ಯಾತಿಯ ಜೈನ್ ಮಿಸ್ಟರ್ ಕಾಮಿಡಿ ಆಕ್ಟರ್. ಫೈಟಿಂಗ್ ಇದ್ರಲ್ಲಿ ಇಲ್ಲ ಸರ್, ಕಾನ್ಸೆಪ್ಟ್ ಇದ್ರಲ್ಲಿ ಫೈಟಿಂಗ್ ಕೇಳೋದಿಲ್ಲ. ಇದಕ್ಕೆ ಗಂಡ ಹೆಂಡತಿ ಜಗಳ ಫೈಟಿಂಗ್ ಅಷ್ಟೇ ಇದ್ರಲ್ಲಿ. ಅಂದ್ರೆ ಇದು ಪ್ರಾಪರ್ ಫ್ಯಾಮಿಲಿ ಸ್ಟೋರಿ ಅಂತ ಹೇಳ್ಬೋದು.
ಇದರಲ್ಲಿ ಫೈಟ್ಸ್ ಆಗ್ಲಿ, ಐಟಮ್ ಸಾಂಗ್ ಆಗ್ಲಿ, ಮತ್ತೊಂದಾಗ್ಲಿ ಆ ತರದ್ದೆಲ್ಲ ಏನೂ ಇಲ್ಲ. ಪಕ್ಕಾ ಎ ಸರ್ಟಿಫಿಕೇಟ್ ಮೂವಿ ಅಂತ. ಅಲ್ಲ ಮೇಡಮ್, ಸಾರಿ, ಯು ಸರ್ಟಿಫಿಕೇಟ್ ಮೂವಿ ಅಂತ ಹೇಳ್ಬೋಣ. ಸಾರಿ. ನಮ್ಮ ಮೂವಿನ ಶ್ರೀಮಂತರು ನೋಡಬಹುದು, ಬಡವರು ನೋಡಬಹುದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೋಡಬಹುದು. ಯಾಕಂದ್ರೆ ಎಲ್ರಿಗೂ ಒಬ್ಬ ಮಿಡಲ್ ಕ್ಲಾಸ್ ಇಂದ ಹೈ ಕ್ಲಾಸ್ ಹೋಗಿರ್ತಾರೆ, ಹೈ ಕ್ಲಾಸ್ ಇಂದ ಇನ್ನೂ ಹೈ ಹೋಗಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಆಬ್ವಿಯಸ್ಲಿ ನಿಮಗೆ ಮದ್ವೆ ಮಕ್ಳು ಇರ್ತಾರೆ, ನೀವು ನಿಮ್ಮ ಒಂದು ಫ್ಯಾಮಿಲಿ ಜರ್ನಿ ಏನಿರುತ್ತೆ ಅದನ್ನ ನೋಡ್ತಾ ಇರ್ತೀರ. ನನ್ನ ಹೆಂಡತಿನ ಹಿಂಗೆ, ನನ್ನ ಮಗನು ಹಿಂಗೆ, ನನ್ನ ಮಗಳನ್ನು ಹೀಗೆ ಹೀಗೆ ಆಟ ಮಾಡೋದು ಅಂತ ಹೇಳಿ. ಸೊ ಎಲ್ಲೋ ಒಂದು ಅಫ್ಕೋರ್ಸ್ ಆ ಮಗುಗೆ ತನ್ನ ಅಪ್ಪ ಗೆದ್ದಾಗ ಆಗಂತ ಒಂದು ಖುಷಿ ಇದೆಯಲ್ಲ, ಆ ಎಮೋಷನ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನೀವು ಆನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ ಆಕ್ಚುಲಿ ಆನಂದ ಭಾಷಣ ಅನ್ನೋದೊಂದು ಬರುತ್ತೆ ಅನ್ನೋದು ನಾನಲ್ಲ, ನಮ್ಮ ಒಂದು ಟೀಮಲ್ಲಿ ಒಂದಷ್ಟು ಜನ ಸಿನಿಮಾ ನೋಡಿದು ಅವ್ರ ಅಭಿಪ್ರಾಯ ಕೊಟ್ಟದಂತದ್ದು. ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ನು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಈಗ ನಾವು ದಿನನಿತ್ಯ ಬದುಕಿನಲ್ಲಿ ತುಂಬಾ ಜನ, ಅಂದ್ರೆ ತುಂಬಾ ಬೇರೆ ಬೇರೆ ತರದ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ. ಸೊ ಅದೇ ತರದ ಕೆಲವೊಂದು ಪಾತ್ರಗಳು ಇದರಲ್ಲಿದೆ. ಅಂಡ್ ಮ್ಯಾಮ್ ಅವಾಗ್ಲೇ ಹೇಳ್ದ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ಹೀಗೆ ಬರ್ಬೇಕು, ಇಷ್ಟೇ ಮಾಡ್ಬೇಕು, ಈ ಒಂದ್ ವೇಲ್ ಅಂತಲೇ ಬರ್ಬೇಕು ಅಂತ ಹೇಳಿ ರಿಹರ್ಸಲ್ಸ್ ಎಲ್ಲ ಮಾಡಿಸಿ. ಅಂಡ್ ಒಬ್ರು ನಮ್ಮ ಹರೀಶ್ ಸರ್ ಅವರು ಕೋ ಡೈರೆಕ್ಟಿಂಗ್ ಮಾಡಿದ್ದಾರೆ. ಅವರು ಪ್ರತಿಯೊಂದು ಪಾತ್ರನೂ ಹೀಗೆ ಬರ್ಬೇಕು ಅಂತ ಹೇಳಿ ಮಾಡ್ಸಿರೋದು. ಅಂಡ್ ನಾನ್ ಇಲ್ಲಿವರೆಗೂ ಮಾಡಿರೋದೆಲ್ಲ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ಸ್ ಏನೆ. ನನ್ನ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಸ್ ಆಗಿರ್ಬೋದು, ಎಲ್ಲ ಸಾಫ್ಟ್ ಕ್ಯಾರೆಕ್ಟರೇ ಮಾಡಿರೋದು, ಈ ಭಾರ್ಗವಿ LLB ಬಿಟ್ಟು. ಅಂಡ್ ಈ ಸಿನಿಮಾ ಬಂದಿದ್ದು ಭಾರ್ಗವಿ LLBಗಿಂತ ಮುಂಚೆ.